ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎನ್ ಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು KE ಕಡೆಯಿಂದ KCET ರಿಸಲ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ನೀವು ಅವ್ರದ್ದು ವೆಬ್ಸೈಟಿಗೆ ಹೋಗಿ ಫಸ್ಟ್ ಲಿಂಕ್ ಇದೆ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ರೌಂಡ್ನ ಮಾಕ್ ರಿಸಲ್ಟ್ ಆಗಿರುತ್ತೆ. ಬಟ್ ಇದರಲ್ಲಿ ಮೇಜರ್ ಚೇಂಜಸ್ಗಳು ಆಗೋದಿಲ್ಲ. ಏನಾಗುತ್ತೆ ಅಂತ ಕೇಳಿದರೆ, ಅಂದರೆ KEA ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಸರ್ ಹೇಳಿದ ಪ್ರಕಾರ ನಿಮಗೆ ಆ್ಯಕ್ಚುಯಲ್ ರಿಸಲ್ಟಲ್ಲಿ ಇದರಿಂದ ಮೇಲ್ಗಡೆ ಹೋಗುತ್ತೆ ಬಿಟ್ಟರೆ, ಇಲ್ಲ ಈಗ ಏನಾಗಿದೆ ಅದೇ ಸಿಗುತ್ತೆ ಬಿಟ್ಟರೆ ಕೆಳಗಡೆ ಅಂತೂ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ನಿಮಗೆ ಆಲ್ಮೋಸ್ಟ್ 99% ಫಿಕ್ಸೇ. ಈ ಕಾಲೇಜ್ಗಳು ಒಂದೇ ಕಾಲೇಜಲ್ಲಿ ನೆಕ್ಸ್ಟ್ ಆ್ಯಕ್ಚುಯಲ್ ರಿಸಲ್ಟಲ್ಲಿ ಬ್ರ್ಯಾಂಚ್ ಚೇಂಜಸ್ ಆಗ್ಬೋದು, ಅಥವಾ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಕಾಲೇಜ್ಗಳು ಚೇಂಜಸ್ಗಳು ಆಗ್ಬೋದು. ಆಯಿತಾ, ರಿಸಲ್ಟ್ ಬಂದಿದೆ, ಚೆಕ್ ಮಾಡಿಕೊಳ್ಳಿ. ಸೊ ಈ ರಿಸಲ್ಟ್ ಬಂದ ನಂತರ ಇವಾಗ ನೀವು ಏನು ಮಾಕ್ ರಿಸಲ್ಟ್ ಬಂದಿದೆ, ಇದರಿಂದ ನೀವೇನು ಅಡ್ಮಿಷನ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಈ ಕಾಲೇಜ್ ಏನಿದೆ ಇದು ನಿಮಗೆ ಆಲ್ಮೋಸ್ಟ್ ಫಿಕ್ಸ್. ಈ ಕಾಲೇಜನ್ನು ನೀವು ಫಿಕ್ಸ್ ಆಗಿ ಇಟ್ಕೊಳ್ಬೋದು. ಸೊ ಈ ಕಾಲೇಜನ್ನು ಇಟ್ಕೊಂಡು ನೆಕ್ಸ್ಟ್ ರಿಸಲ್ಟ್ ಬಂದ ನಂತರ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದು. ಈ ವರ್ಷ ನೀವು ಥರ್ಡ್ ರೌಂಡಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಕಾಲೇಜಿಗೆ ಹೋಗಿ ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ಇಲ್ಲಿ ಮತ್ತೆ ನೀವು ಹೋಲ್ಡ್ ಮಾಡಿ ಇಟ್ಕೊಂಡು ಥರ್ಡ್ ರೌಂಡಿಗೆ ಹೋಗುವಂಥ ಇದಿಲ್ಲ, ಆಪ್ಷನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಇದೇನಾಗುತ್ತೆ, ನೆಕ್ಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ಯಾವ ಕಾಲೇಜ್ ಅಲೌಟ್ ಆಗಿದೆ, ಇವಾಗ ಏನು ಬಂದಿದೆ ಅದನ್ನು ನೀವು ಫಿಕ್ಸ್ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟ್ ಆ್ಯಕ್ಚುಯಲ್ ರಿಸಲ್ಟ್ ಬಂದ ನಂತರ ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋದು. ಅಡ್ಮಿಷನ್ ತಗೊಂಡ ನಂತರ ಮತ್ತೆ ನೀವು ಅದಾದ ನಂತರ ಸೆಕೆಂಡ್ ರೌಂಡ್ ನಂತರ ಅವ್ರು ಏನು ಮಾಡ್ತಾರೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ಗಳು ಉಳಿದಿದೆ ಅನ್ನೋದನ್ನು ಬಿಡ್ತೇವೆ ಅಂತ ಹೇಳಿದ್ದಾರೆ. ಯಾರು KEA ಡೈರೆಕ್ಟರ್ ಅವರು. KEA ಕಡೆಯಿಂದ ಅದು ರಿಲೀಸ್ ಆಗುತ್ತೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ಗಳಿದೆ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜಲ್ಲಿ ಸೀಟ್ಸ್ ಇದ್ದರೆ ಮಾತ್ರ ನೆಕ್ಸ್ಟ್ ರೌಂಡಿಗೆ ಹೋಗಿ. ಯಾಕಂದರೆ ಅಲ್ಲಿ ನಿಮಗೆ ಆನ್ ಸ್ಪಾಟಲ್ಲಿ ಸೀಟ್ ಮ್ಯಾಟ್ರಿಕ್ಸಿಗೆ ಯಾವ ಕಾಲೇಜ್ಗಳಾಗಲಿ ಯಾವ ಕೋರ್ಸ್ಗಳಾಗಲಿ ಆ್ಯಡ್ ಆಗೋದಿಲ್ಲ. ಯಾಕಂತ ಕೇಳಿದರೆ ಈ ವರ್ಷ ಹೋಲ್ಡ್ ಆ್ಯಂಡ್ ಅಪ್ಗ್ರೇಡ್ ಆಪ್ಷನ್ಸ್ ಇಲ್ಲ. ಅದಕ್ಕೋಸ್ಕರ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ನೋಡಿಕೊಳ್ಳಿ. ಇನ್ ಕೇಸ್ ನಿಮ್ಮ ಕ್ಯಾಟಗರಿಯಲ್ಲಿ ಅಥವಾ ನೀವು ಅಂದ್ಕೊಂಡಿರೋ ಕಾಲೇಜಲ್ಲಿ ನೀವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಕಾಲೇಜಲ್ಲಿ ಆ ಬ್ರ್ಯಾಂಚ್ ಇದ್ದರೆ, ನಿಮ್ಗೆ ಬೇಕಾಗಿರೋ ಬ್ರ್ಯಾಂಚ್ ಇದ್ದರೆ, ಸೊ ಅದನ್ನು ನೋಡಿಕೊಂಡು ಬೇಕಾದರೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಷ್ಟರೊಳಗಡೆ ಕಾಲೇಜ್ ಸ್ಟಾರ್ಟ್ ಆಗಿರುತ್ತೆ, ನೀವು ಕಾಲೇಜಿಗೆ ಕೂಡ ಹೋಗ್ಬೋದು. ಸೊ ಬೇಕಿದ್ದರೆ ಮಾತ್ರ ಥರ್ಡ್ ರೌಂಡಿಗೆ ಹೋಗ್ಬೋದು. ಆಯಿತಾ, ಇದಿಷ್ಟು ಅಪ್ಡೇಟ್ಗಳು. ಈಗ ರಿಸಲ್ಟನ್ನ ಚೆಕ್ ಮಾಡಿ ಯಾರ್ಯಾರಿಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿದೆ ಇಲ್ವಾ ಅಂತ ಒಂದು ಇದು ನೋಡಿ ನನಗೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸರ್ ಸೇಮ್ ಆಗಿದೆಯಾ ಅಥವಾ ಬೆಟರ್ ಅಪ್ಗ್ರೇಡ್ ಆಗಿದೆಯಾ ಅಂತ ಹೇಳಿ. ನನ್ನ ಅನಿಸಿಕೆ ಪ್ರಕಾರ ಹೆಚ್ಚಿನವರಿಗೆ ಅಪ್ಗ್ರೇಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಅಟ್ಲೀಸ್ಟ್ ಬ್ರ್ಯಾಂಚ್ ಆದರೂ ಅಪ್ಗ್ರೇಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ರಿಸಲ್ಟನ್ನು ಚೆಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೇನಾದರೂ ಅಪ್ಡೇಟ್ಗಳಿದ್ದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ. ಇದೇ ರೀತಿ ಅಪ್ಡೇಟ್ಗಳು ಬೇಕು ಅಂತಿದ್ರೆ, ಕರೆಕ್ಟ್ ಟೈಮಿಗೆ ನಿಮಗೆ ರೀಚ್ ಆಗಬೇಕು ಅಂತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.